ಅಧಿವೇಶನ ವಿಶೇಷ ಒಂದು ವಿಷಯಗಳನ್ನ ತಗೊಳ್ಳಿಕ್ಕೆ ನಮಗೆ ಅನುವು ಸಿಕ್ತು, ಅವಕಾಶ ಸಿಕ್ತಂದ್ರೆ ಈ ಸಲ ಬೆಳಗಾವದ ಅಧಿವೇಶನದಲ್ಲಿ ಯಾವ ವಿಷಯ ಚರ್ಚೆ ಮಾಡಬಾರ್ದು ಅನ್ನೋಂಥ ಸ್ಪೀಕರು ಎರಡೂ ವಿಧಾನ ಪರಿಷತ್ ಮತ್ತು ವಿಧಾನ ಸಭೆ ಸ್ಪೀಕರ್ಗಳ ಮೊದಲ ಅಧಿವೇಶನ ನಡೆಸೋಕ್ಕಿಂತ ಮುಂಚಿತವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಇಲ್ಲಿ ಹೆಚ್ಚಿಗೆ ಒತ್ತು ಕೊಡೋದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾತ್ರ ಅಂತ ಕೊಟ್ಟೋದ್ರಿಂದ ಅದರ ಲಾಭವನ್ನು ನಾವೆಲ್ಲರೂ ಕೂಡ ತೊಗೊಂಡೆವು. ನಮಗೆ ಅವಕಾಶ ಕೊಟ್ಟರು ಸ್ಪೀಕರ್. ಆ ಬಗ್ಗೆ ನಾವು ಇಲ್ಲಿ ಭಾಗದ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದೀವಿ. ಪ್ರತಿ ಸಲ ಈಗ 2005ರಿಂದ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗಿದೆ. 2005ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಂಗಿಂದು ಪ್ರಾರಂಭ ಆಯ್ತದು. ಆಮೇಲೆ ಮುಂದೆ ಯಡಿಯೂರಪ್ಪನವರು ನಮ್ಮ ಇದರ ಸೌಧ ಯಾವ ಸುವರ್ಣಸೌಧ ಕಟ್ಟಿದರು. ಅವ್ರು ಪ್ರತಿ ವರ್ಷ ಚಳಿಗಾಲದಲ್ಲಿ ಆಗ್ತಿದೆ. ಬಟ್ ಎಲ್ಲರಿಗೂ ಬೇಡಿಕೆ ಚಳಿಗಾಲದಲ್ಲಿ ಬೇಡ, ಇನ್ನು ಮಳೆಗಾಲದಲ್ಲಿ ಮಾಡ್ರಂತೇಳಿ ಬೇಡಿಕೆ ಇದೆ. ಯಾಕಂದರೆ ಚಳಿಗಾಲದಲ್ಲಿ ಅಲ್ಲಿ ಭಾಗದ ಜನರಿಗೆ ಇಲ್ಲಿ ಭಾಳ ತೊಂದರೆ ಆಯಿತು ಚಳಿ ಹೆಚ್ಚಿಗೆ ಇರೋದ್ರಿಂದ. ಅದಕ್ಕೆ ಅದೇನು ಆಗೋದಲ್ಲ, ನೋಡೋಣ. ಬಟ್ ಈ ಸಲ ವಿಶೇಷ ನಮಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ವಿಶೇಷವಾಗಿ ನಮ್ಮ ಭಾಗದ ಭಾಳ ಜನ ಉತ್ತರ ಕರ್ನಾಟಕ ಮತ್ತು ವಿಶೇಷವಾಗಿ ನಮ್ಮ MLA ಗಳೆಲ್ಲರೂ ಮಾತಾಡಿದ್ದಾರೆ ಈ ಸಲ ಅಧಿವೇಶನದಲ್ಲಿ.